ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಲೈಫ್ ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಸಂಗಾತಿಗೆ ನೀವು ಏನಾದರೂ ತೃಪ್ತಿ ನೀಡಬೇಕು ಅಂದ್ರೆ ಖಂಡಿತವಾಗಿ ಹೀಗೆ ನೀವು ನಿಮ್ಮ ಶಿಶ್ನದ ಆರೈಕೆ ಮಾಡಿಕೊಳ್ಳಲೇಬೇಕು. ಈ ವಿಡಿಯೋದಲ್ಲಿನ ಮಾಹಿತಿ ಕುತೂಹಲಕಾರಿಯಾಗಿದ್ದು, ಹೀಗಾಗಿ ಯಾರು ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಸ್ನೇಹಿತರೆ, ಪುರುಷರ ಲೈಂಗಿಕ ಜೀವನ ಅತ್ಯುತ್ತಮವಾಗಿ ನಡೆಯಬೇಕು ಎಂದರೆ ಪುರುಷರ ಖಾಸಗಿ ಅಂಗದ ಭಾಗದಲ್ಲಿ ಯಾವುದೇ ಆರೋಗ್ಯದ ಸಮಸ್ಯೆ ಇರಬಾರದು. ಏಕೆಂದರೆ ಶಿಶ್ನದ ಸಮಸ್ಯೆಗಳನ್ನು ಪುರುಷರು ಹೇಳಿಕೊಳ್ಳಲು ಸಾಧ್ಯವಿಲ್ಲ. ವಿಶೇಷವಾಗಿ ಇದರಿಂದ ಸಂಗಾತಿಗೆ ಕೂಡ ಜಿಗುಪ್ಸೆ ಉಂಟಾಗುತ್ತದೆ. ಹೀಗಾಗಿ ಪುರುಷರು ತಮ್ಮ ದೈಹಿಕ ಆರೋಗ್ಯದ ಬಗ್ಗೆ ಗಮನವಹಿಸುವ ಜೊತೆಯಲ್ಲಿ ತಮ್ಮ ಶಿಶ್ನದ ಆರೋಗ್ಯದ ಬಗ್ಗೆ ಕೂಡ ಕಾಳಜಿ ವಹಿಸಬೇಕು. ನಿಮ್ಮ ದಿನನಿತ್ಯದ ಯಾವುದೇ ಕೆಲಸ ಕಾರ್ಯಗಳು ಇದ್ದರೂ ಕೂಡ ನಿಮ್ಮ ವಿಚಾರವಾಗಿ ನೀವು ಸಮಯ ಕೊಟ್ಟುಕೊಳ್ಳುವುದನ್ನು ಕಲಿತುಕೊಳ್ಳಬೇಕು. ಲೈಂಗಿಕ ಆರೋಗ್ಯ ತಜ್ಞರು ಹೇಳುವ ಹಾಗೆ, ಪುರುಷರಿಗೆ ತಮ್ಮ ಶಿಶ್ನದ ಬಗ್ಗೆ ಸಾಕಷ್ಟು ಮಾಹಿತಿ ತಿಳಿದಿರಬೇಕಾಗುತ್ತದೆ. ಕೆಲವು ಬಾರಿ ಸಂಗಾತಿಯ ಜೊತೆ ಲೈಂಗಿಕ ಪ್ರಕ್ರಿಯೆ ನಡೆಯುವ ಸಂದರ್ಭದಲ್ಲಿ ಕವಚದ ಬಳಕೆ ಮಾಡಿದ ಸಂದರ್ಭದಲ್ಲಿ ಶಿಶ್ನದ ಭಾಗಕ್ಕೆ ಗಾಯ ಉಂಟಾಗುವ ಸಾಧ್ಯತೆ ಇರುತ್ತದೆ. ಇದು ಶಿಶ್ನದ ನಿಮಿರುವಿಕೆ ವಿಚಾರದಲ್ಲಿ ತೊಂದರೆಗೆ ಕಾರಣವಾಗಬಹುದು. ಹೀಗಾಗಿ ಶಿಶ್ನದ ಆರೈಕೆಯ ಬಗ್ಗೆ ಪುರುಷರು ಗಮನಹರಿಸಬೇಕು. ಹಾಗೆಯೇ ಸ್ನಾನ ಮಾಡುವ ಸಂದರ್ಭದಲ್ಲಿ ಪುರುಷರು ತಮ್ಮ ಶಿಶ್ನದ ಸ್ವಚ್ಛತೆ ಮಾಡಿಕೊಳ್ಳಬೇಕು. ಶಿಶ್ನದ ಮೇಲ್ಭಾಗದ ಚರ್ಮವನ್ನು ಹಿಂದಕ್ಕೆ ತೆಗೆದು ನೀರಿನಲ್ಲಿ ಸ್ವಚ್ಛ ಮಾಡಿಕೊಳ್ಳಬೇಕು. ಏಕೆಂದರೆ ಇಲ್ಲಿ ಬ್ಯಾಕ್ಟೀರಿಯಾಗಳ ಸಂತತಿ ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ. ಇದು ನಿಮ್ಮ ಶಿಶ್ನದ ಸೋಂಕು ಉಂಟು ಮಾಡುವುದು ಮಾತ್ರವಲ್ಲದೆ ನಿಮ್ಮ ಸಂಗಾತಿಗೆ ಕೂಡ ನಿಮ್ಮಿಂದ ಸೋಂಕು ಹರಡುವ ಸಾಧ್ಯತೆ ದಟ್ಟವಾಗಿರುತ್ತದೆ. ಹೀಗಾಗಿ ಈ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯತೆ ವಹಿಸಬೇಡಿ. ಇನ್ನು ನಿಮ್ಮ ಶಿಶ್ನದ ಭಾಗದಲ್ಲಿ ಸುತ್ತಮುತ್ತಲೂ ಕಂಡುಬರುವ ಕೂದಲು ನಿಮಗೆ ಇಷ್ಟವಾಗದೇ ಇದ್ದರೆ ದಯವಿಟ್ಟು ಅದನ್ನು ತೆಗೆದುಬಿಡಿ. ಏಕೆಂದರೆ ಕೆಲವರಿಗೆ ಇದು ಹೆಚ್ಚು ಕಿರಿಕಿರಿ ಉಂಟುಮಾಡುವ ವಿಷಯವಾಗಿದೆ. ಹಾಗಾಗಿ ಇದನ್ನು ಶೇವಿಂಗ್ ಮಾಡಿಕೊಳ್ಳುವುದರಿಂದ ನಿಮ್ಮ ಶಿಶ್ನದ ಸ್ವಚ್ಛತೆಗೆ ನಿಮಗೆ ಅನುಕೂಲವಾಗುತ್ತದೆ. ಅತಿಯಾದ ಬೆವರು ಬಂದಂತಹ ಸಂದರ್ಭದಲ್ಲಿ ಈ ಭಾಗದಲ್ಲಿ ಫಂಗಸ್ ಸೋಂಕು ಉಂಟಾಗುವ ಸಾಧ್ಯತೆ ಇರುವುದಿಲ್ಲ. ಇದರಿಂದ ಬಹಳ ಅತ್ಯುತ್ತಮ ಪ್ರಮಾಣದಲ್ಲಿ ನಿಮ್ಮ ಶಿಶ್ನದ ಆರೋಗ್ಯ ರಕ್ಷಣೆಯಾಗುತ್ತದೆ. ಸ್ನೇಹಿತರೆ, ಪುರುಷರು ತುಂಬಾ ಟೈಟ್ ಆದ ಅಂಡರ್ವೇರ್ ಧರಿಸಬೇಡಿ. ಪುರುಷರು ಈ ವಿಷಯದ ಬಗ್ಗೆ ಸಾಕಷ್ಟು ನಿರ್ಲಕ್ಷ್ಯತೆ ವಹಿಸುತ್ತಾರೆ. ವಿವಿಧ ಕಾರಣಗಳಿಗೆ ತುಂಬಾ ಬಿಗಿಯಾದ ಒಳ ಉಡುಪು ಧರಿಸುವುದರಿಂದ ಕೇವಲ ಶಿಶ್ನಕ್ಕೆ ಮಾತ್ರವಲ್ಲದೆ ವೃಷಣಗಳಿಗೂ ಕೂಡ ಅತಿಯಾದ ಒತ್ತಡ ಕಂಡುಬರುತ್ತದೆ. ಜೊತೆಗೆ ಗಾಳಿಯ ಸಂಪರ್ಕ ಕಡಿಮೆ ಆಗುವುದರಿಂದ ವೃಷಣದ ಭಾಗದಲ್ಲಿ ಸಮರ್ಪಕ ಪ್ರಮಾಣದಲ್ಲಿ ವೀರ್ಯಾಣುಗಳ ಉತ್ಪತ್ತಿ ಇಲ್ಲದಾಗುತ್ತದೆ. ಇದು ಕ್ರಮೇಣವಾಗಿ ಆನಂತರದಲ್ಲಿ ನಪುಂಸಕತ್ವ ಸಮಸ್ಯೆಗೆ ದಾರಿಯಾಗುತ್ತದೆ. ಹೀಗಾಗಿ ಪುರುಷರು ಯಾವಾಗಲೂ ಸ್ವಲ್ಪ ಸಡಿಲವಾದ ಆರಾಮದಾಯಕ ಅನುಭವ ಉಂಟುಮಾಡುವ ಕಾಟನ್ ಫ್ಯಾಬ್ರಿಕ್ನಿಂದ ತಯಾರು ಮಾಡಲಾದ ಅಂಡರ್ವೇರ್ ಧರಿಸುವುದು ಒಳ್ಳೆಯದು. ಇನ್ನೊಂದು ಮುಖ್ಯವಾದ ವಿಚಾರವೆಂದರೆ ಪುರುಷರು ಯಾವುದೇ ಕಾರಣಕ್ಕೂ ಅತಿಯಾದ ಬಿಸಿ ನೀರು ಬಳಕೆ ಮಾಡಿಕೊಂಡು ಸ್ನಾನ ಮಾಡಬಾರದು. ಇದು ಸಹ ತಮ್ಮ ಖಾಸಗಿ ಅಂಗಾಂಗಕ್ಕೆ ಅಷ್ಟು ಒಳ್ಳೆಯದಲ್ಲ. ಏಕೆಂದರೆ ಪುರುಷರ ವೃಷಣದ ಭಾಗದಲ್ಲಿ ತಾಪಮಾನ ಯಾವಾಗಲೂ ಸಹ ದೇಹದ ತಾಪಮಾನಕ್ಕೆ ಹೋಲಿಸಿದರೆ 1 ಅಥವಾ 2 ಡಿಗ್ರಿ ಕಡಿಮೆ ಇರುತ್ತದೆ ಎಂದು ವೈದ್ಯರು ಹೇಳುತ್ತಾರೆ. ಹೀಗಾಗಿ ಇದು ಅದೇ ರೀತಿ ನಿರ್ವಹಣೆಯಾದರೆ ಮಾತ್ರ ಆರೋಗ್ಯಕರವಾದ ಲೈಂಗಿಕ ಜೀವನ ನಿಮ್ಮದಾಗುತ್ತದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಬಿಸಿನೀರಿನ ಟಬ್ನಲ್ಲಿ ಕುಳಿತುಕೊಳ್ಳುವ ಕೆಲಸವನ್ನು ಪುರುಷರು ಮಾಡಬಾರದು. ಸಾಧ್ಯವಾದಷ್ಟು ತಂಪಾದ ನೀರನ್ನು ಉಪಯೋಗಿಸಿಕೊಂಡು ತಮ್ಮ ಜನನಾಂಗದ ಭಾಗವನ್ನು ಸ್ವಚ್ಛಪಡಿಸಿಕೊಳ್ಳಬೇಕು. ಸ್ನೇಹಿತರೆ, ನೋಡಿದ್ರಲ್ಲ, ಇದೇ ತರಹದ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.